ನಾನು ಮಾಡ್ತಾ ಇರೋ ರೆಸಿಪಿ ಇವತ್ತು ಮೊಳಕೆ ಕಟ್ಟಿ ಸಾರು. ನೋಡಿರಿ, ನಾನು ನೆನ್ನೆನೇ ನೆನೆ ಹಾಕಿದ್ದೆ, ಮೊಳಕೆ ಬರ್ಸ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಮೊಳಕೆ ಕಟ್ಟಿ ಸಾರಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ ಎಣ್ಣೆಗೆ ಫ್ರೈ ಮಾಡ್ಕೊಳಕ್ಕೆ ಕುಯ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಪುದೀನ, ಸ್ಪೈಸಸ್ ಹಾಕ್ತಾಯಿದ್ದೀನಿ. ಚಕ್ಕೆ, 4 ಲವಂಗ, ಓಂಕಾಳು, ಪುದೀನ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿರಿ, ಪುದೀನ ಕೊತ್ತಂಬರಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅದು ನೋಡಿರಿ, ಪುದೀನ ಕೊತ್ತಂಬರಿ ಹಾಕಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಸ್ಟವ್ ಹಚ್ತಾಯಿದ್ದೀನಿ ನಾನು. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಹಾಕಿ, ಕಮೆಂಟ್ಸ್ ಹಾಕಿ. ನೋಡಿರಿ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಹಾಕ್ಕೊಳ್ರಿ. ಎಣ್ಣೆಗೆ ಫ್ರೈ ಮಾಡಿರಿ ಸ್ವಲ್ಪ, ಅದು ಸಾಫ್ಟ್ ಆಗೋವರೆಗೂ. ನೋಡಿರಿ, ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಳ್ರಿ. ಅದು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ. ನೋಡಿರಿ, ಒಂದು ಟ್ರಿಪ್ ಅದು ರುಬ್ಕೊಂಡಿದ್ದೀನಿ ಕೊಬ್ಬರಿ. ಆಮೇಲೆ ನೋಡಿರಿ, ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ, ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ, ಖಾರದ ಪುಡಿ 1 ಸ್ಪೂನು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನೋಡಿರಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಅದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ನೋಡಿರಿ, ಇಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನಾನು. ಇವಾಗ ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿದ್ನಲ್ಲ, ಅದನ್ನು ತೊಳೆದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಆಲೂಗೆಡ್ಡೆ, ಬದನೆಕಾಯಿ ಕಟ್ ಮಾಡಿಕೊಂಡಿದ್ದೆ, ನಾನು ಅದನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಳ್ರಿ. ಆಮೇಲೆ ರುಬ್ಬಿಕೊಂಡಿರ್ತೀವಲ್ಲ ಮಸಾಲೆ ಹಾಕ್ಕೊಳ್ರಿ. ನೋಡಿರಿ, ನುಣ್ಣಗೆ ಇಷ್ಟು ನೈಸಾಗಿ ರುಬ್ಕೊಬೇಕು, ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ. ಫುಲ್ಲು ನೈಸಾಗಿ ರುಬ್ಕೊಳ್ರಿ, ಆವಾಗಲೇ ರುಚಿ ಚೆನ್ನಾಗಿರೋದು. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹಾಕಿ 2 ವಿಸಿಲ್ ಕೂಗಿಸ್ಬೇಕು. ಅದನ್ನು ಫುಲ್ಲು ನುಣ್ಣಗಾಗುತ್ತೆ, 2 ವಿಸಿಲ್ ಸಾಕು. ಅದು ಆಲ್ರೆಡಿ ಮೊಳಕೆ ಕಟ್ಟಿರ್ತೀವಿ, ನೆಂದಿರುತ್ತೆ, 2 ಕೂಗಿಗೆ ಚೆನ್ನಾಗಿ ಬೇಯುತ್ತೆ. 2 ಕೂಗಾದ್ಮೇಲೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತ. ನೋಡಿರಿ, ಪ್ರೆಷರೆಲ್ಲ ಹೋಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ. ನೋಡಿರಿ ಯಾವ ಥರ ಬೆಂದಿದೆ. ಸೌಟಲ್ಲಿ ತಿರುಗಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿರಿ ಯಾವ ಥರ ಬೆಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ನೋಡಿರಿ, ಆಮೇಲೆ ಒಗ್ಗರಣೆಗೆ 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂದಮೇಲೆ ನೋಡಿ, ಚಿಟಪಟ ಅಂತ ಇತ್ತು. ನಾನು ಕುಯ್ಕೊಂಡಿದ್ನಲ್ಲ ಅವಾಗ ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ಅದು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಫ್ರೈ ಆಗಿದೆ ಅದು. ನೋಡಿರಿ, ಇವಾಗ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ರಿ ಸಾಂಬಾರಿಗೆ. ನಾನು ಕುಕ್ಕರಿಂದ ತಪ್ಪಲೆಗೆ ಹಾಕಿದ್ದೀನಿ. ಕುಕ್ಕರಲ್ಲೇ ಇದ್ದರೆ ಅದು ಉಪ್ಪು ಹಿಡಿದ್ಬಿಡುತ್ತೆ. ನೋಡಿರಿ, ಒಗ್ಗರಣೆನ ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.